ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಜಮೀನು ವಿಚಾರಕ್ಕೆ ಜಗಳ ಗಲಾಟೆ ಆಗುತ್ತಿರುವುದನ್ನ ನಾವು ಸಾಮಾನ್ಯವಾಗಿ ಕೇಳಿದ್ದೀವಿ, ನೋಡಿದ್ದೀವಿ. ಆದ್ರೆ ಇಲ್ಲಿ ಜಮೀನು ಕೊಟ್ಟವರಿಂದಲೂ ಕೂಡ ಯಾವುದೇ ತಕರಾರುಗಳಿಲ್ಲ, ಜಮೀನು ಖರೀದಿ ಮಾಡಿದವರಿಂದಲೂ ಕೂಡ ಯಾವುದೇ ತಕರಾರು ಇಲ್ಲ. ಆದ್ರೆ ಹೊರಗಿನ ಕೆಲವರು ಅಡ್ಡಿಪಡಿಸಿ ವಿನಾಕಾರಣ ಅಪಪ್ರಚಾರ ಮಾಡುವ ಹುನ್ನಾರ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಗಂಡ ಖರೀದಿ ಮಾಡಿದ ಜಮೀನಿನಲ್ಲಿ ಉಳುಮೆ ಮಾಡಲು ಅಡ್ಡಿಪಡಿಸ್ತಾ ಇರುವ ಹಿನ್ನೆಲೆ ದಲಿತರಿಗೆ ನ್ಯಾಯ ಇಲ್ವಾ ಅಂತ ಹೆಂಡತಿ ಮಕ್ಕಳು ಕಣ್ಣೀರು ಹಾಕ್ತಾ ಇರುವ ದೃಶ್ಯ ಕಂಡು ಬಂದದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ. ಹಲವು ವರ್ಷಗಳ ಹಿಂದೆ ಕುಡಚಿ ಪಟ್ಟಣದಲ್ಲಿ ಸರ್ವೆ ನಂಬರ್ 352, 353 ಸಂಬಂಧಿಸಿದ 10 ಎಕರೆ ಜಮೀನು ಖರೀದಿ ಮಾಡಿದ್ದು ತಮ್ಮದೇ ವಹಿವಾಟಿನಲ್ಲಿ ಇದೆ. ಆದ್ರೆ ತಮ್ಮ ಪತಿ ನಿಧನ ಬಳಿಕ ಜಮೀನಿಗೆ ಉಳುಮೆ ಮಾಡಲು ಹೋದ್ರೆ ಕೆಲವರು ಅಡ್ಡಿಪಡಿಸಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಂದು ದಲಿತ ಮಹಿಳೆ ಕಣ್ಣೀರು ಹಾಕ್ತಾ ಇದ್ದಾರೆ. ಕೆಲವು ವರ್ಷಗಳ ಕಾಲ ಕೋರ್ಟ್ನಲ್ಲಿ ಇರುವ ಜಮೀನು ವ್ಯಾಜ್ಯ ಬಗೆಹರಿಸಿ 2009ರಲ್ಲಿ ದಲಿತ ಕುಟುಂಬಕ್ಕೆ ಮಾರಾಟ ಮಾಡಿ ಯಾವುದೇ ತಂಟೆ ತಕರಾರು ಇಲ್ಲದೆ ವಹಿವಾಟು ಮಾಡ್ತಾ ಇದ್ದ ಕುಟುಂಬದ ವಿರುದ್ಧ ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಮಗೆ ಜಮೀನು ಮಾರಾಟ ಮಾಡಿದವರಿಂದ ಯಾವುದೇ ತಂಟೆ ತಕರಾರು ಇಲ್ಲ, ಇತ್ತ ಜಮೀನು ಕೊಟ್ಟವರು ನಮ್ಮ ಪರವಾಗಿ ಇದ್ದಾರೆ. ಆದ್ರೆ ಕೆಲವೊಂದಿಷ್ಟು ಕುತಂತ್ರ ಜನ ನಮ್ಮ ವಿರುದ್ಧ ಸುಖ ಸುಮ್ಮನೆ ಅಪಪ್ರಚಾರ ಮಾಡುತ್ತಾ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಕೆಲವು ಕುತಂತ್ರಿಗಳಿಂದ ನಮ್ಮ ಊರಲ್ಲಿ ಶಾಂತಿ ಭಂಗ ಮಾಡುವ ಹುನ್ನಾರ ಮಾಡಿದ್ದಾರೆ. ಅಂತವರ ಮೇಲೆ ಪೊಲೀಸರು ಮತ್ತಷ್ಟು ನಿಗಾ ವಹಿಸಬೇಕು ಅಂತ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಎಕರೆ ಹೊಲ ತೊಗೊಂಡು ಭಾಳ ದಿವಸ ಆಯ್ತು ರೀ. ನಮಗೆ ನಮ್ಮ ಹೊಲ ನಾವು ರಿಪೇರಿ ಮಾಡೋಕ್ಕೆ ಹೋಗಿದ್ದೀವಿ. ನೀವೇ ನಮಗೆ ನಮ್ಮ ಮ್ಯಾಗ ಸುಮ್ಮನೆ ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ನಮಗೆ ತೊಂದರೆ ಕೊಡತ್ತಾರೆ ರೀ. ನಮ್ಮ ಗಂಡು ಹೊಲ ತೊಗೊಂಡೈತಿ, ನಾವು ಬೆಳೆ ಮಾಡೋರದೇವು ರೀ. ನಮ್ಮ ಮಕ್ಕಳಿಗೆ ನಮಗೆ ಮುಂದಿನ ಜೀವನಕ್ಕೆ ಬೇಕು ರೀ. ನಾವು ಎಷ್ಟಿದ್ದೇವೆ, ನಮ್ಮ ಬಡತನ ಐತಿ, ನಮ್ಮ ಗಂಡ ತೀರ್ಕೊಂಡನು. ಅದಕ್ಕೆ ನಮಗೆ ಇವ್ರ ಮುಂದೆ ಭಾಳ ತೊಂದರೆ ಕೊಡತ್ತಾರೆ. ಅದಕ್ಕೆ ಮುಂದೆ ನೀವು ಗೌರ್ಮೆಂಟ್ದವ್ರು ಏನು ನಮ್ಗೆ ಸ್ವಲ್ಪ ಹೆಲ್ಪ್ ಭೀ ಮಾಡ್ಬೇಕು. ನಮ್ಮ ಬಡತನ ಪರಿಸ್ಥಿತಿ ಐತಿ, ನಮ್ಮ ಗಂಡ ತೀರ್ಕೊಂಡಾರಿ. ಅದ ಬಂದಾಗ ನಾವು ಏನಾರು ಬೆಳೆ ಗಿಳಿ ಮಾಡೋರದೇವ್ರಿನ ನಮ್ಮ ಮಕ್ಕಳನ್ನ ತೊಗೊಂಡ ನಮಗೆ ಯಾರೂ ತೊಂದರೆ ಕೊಡಬಾರ್ದು. ಬೆಳೆ ಮಾಡಕ್ಕೆ ಕೊಡುವಲ್ಲಿ ನಮಗೆ ಎಲ್ಲ ಬಂದದ್ದು ಇದನ್ನು ಮಾಡತ್ತಾರೆ ರೀ. ಇದನ್ನು GCP ಯಾಕೆ ಹಚ್ಚೇರಿ, ಇದನ್ನ ಯಾಕೆ ಮಾಡಲ್ಲ, ಸ್ವಚ್ಛ ಯಾಕೆ ಮಾಡಿಸತ್ತಾರೆ ಅಂತ ಬಂದು ಹಿಂಗೆ ಎಲ್ಲರೂ ಬಂದು ನಮ್ಗೆ ತೊಂದರೆ ಕೊಡತ್ತಾರೆ ರೀ, ಬಾಣಿಕೆ ಕೊಡತ್ತಾರೆ. ಅದು ಹಿಂಗೆಲ್ಲ ಆಗಬಾರ್ದು ರೀ. ನಮ್ಮ ಹುಡುಗರು ನಮ್ಗೆ 4 ಮಂದಿ ಅದ ರೀ. ಏನಿಲ್ಲ ರೀ, ಅದಷ್ಟೇ ನೋಡಿರಿ ನಮ್ಮ ಗಂಡ ಜಾಗ ತೊಗೊಂಡಿಟ್ಟು ಹೋಗ್ಯಾರ. ಅದಕ್ಕೂ ನಮಗೂ ಏನೂ ಮಾಡ್ಕೊಡುವಲ್ಲಿ ನಮಗೆಲ್ಲ ತೊಂದರೆ ಕೊಡತ್ತಾರೆ ರೀ. ನಮಸ್ಕಾರ, ನಾನು ಡಾಕ್ಟರ್ ಬಾಬಾಜಾನ್ ಚಮನ್ಶೇಖರ್ ಕುರ್ಚಿ ಗ್ರಾಮದಿಂದ ಸರ್ವೆ ನಂಬರ್ 352, 353ನಲ್ಲಿ ಅದರ ಬಗ್ಗೆ ಮತ್ತು ಇನಾಮದಾರಿ ಜಮೀನು ಬಗ್ಗೆ ನಾನು ಮಾತಾಡೋದ. ಈ 3 ಜಮೀನು ಬಹಾಮನಿ ಡೆನ್ಸಿಟಿದಿಂದ ಶೇಖ್ ಶಿರಾದೀನ್ ಜಿನ್ನೇತ್ ರಹಮತುಲ್ಲಾ ಅಲೇ ನಮ್ಮ ಅಜ್ಜ ಅವ್ರಿಗೆ ಗಿಫ್ಟ್ ಆಗಿದೆ ಜಮೀನು. ನಾವು ಎಲ್ಲರೂ ಕೂಡಿ ಇವತ್ತು ಅವ್ರ ವಂಶವಾಡ ಅದು ವಂಶನಲ್ಲಿ 1956 ಮಠ ನಮ್ಮ ಹೆಸರಿದ್ದೀವಿ. 56ರಿಂದ 2009 ಮಠ ನಮ್ಮ 5 ಇನಾಮದಾರ ಎಲ್ಲರೂ ಕೂಡಿ ಅದಕ್ಕೆ ಫೈಟ್ ಮಾಡ್ತಿದ್ವಿ ಗೌರ್ಮೆಂಟಿಂದ. ಆ ಟೈಮ್ಗೆ ನಮ್ಮ ಕಡೆ ದುಡ್ಡು ಇಲ್ಲಾಗಿದೆ ಮತ್ತು ಎಜುಕೇಷನ್ ಇಲ್ಲಾಗಿತ್ತು. ಅದರ ಸಂದರ್ಭದಲ್ಲಿ ಅದು ಟ್ಯಾಕ್ಸ್ ಪೇ ಮಾಡೋದು ನಮ್ಗೆ ಜ್ಞಾನ ಇಲ್ಲಾಗಿತ್ತು. ಆ ಸಂದರ್ಭದಲ್ಲಿ ಆ ಜಮೀನು ಹೋಗಿ ಗೌರ್ಮೆಂಟ್ನಲ್ಲಿ ಜಮಾ ಆಯಿತು. ಗೌರ್ಮೆಂಟ್ನಲ್ಲಿ ಜಮಾ ಆದ ನಂತರ ನಾವು ಎಲ್ಲರೂ ಕೂಡಿ ಆ ಜಮೀನು ಮಲ್ಲಿಗೆ ಫೈಟ್ ಮಾಡಬೇಕಂತ 5 ಇನಾಮದಾರ ಭಾಳಷ್ಟು ದುಡ್ದಿರು. ಅದಕ್ಕೆ ದುಡ್ಡು ಹಾಕಿ ದುಡ್ಡು ಎಲ್ಲ ಮುಗಿದು ಹೊಲವನ್ನು ಮುಗಿದು ಏನು ಪ್ರಾಕ್ಟೀಸ್ ಮಾಡ್ತಿದ್ರು ಅದು ಪ್ರಾಕ್ಟೀಸನ್ನು ಹೋದು. ಅದಾದ ನಂತರ ರೊಕ್ಕನ ಕಮ್ಮಿ ಆತ್ರಿ. ಅಂಥ ಸಂದರ್ಭದಲ್ಲಿ ಮಧು ದೋಂಡಿಬಾ ಬಾಬರ ಮತ್ತು ಪ್ರಧಾನ ಸಿದ್ದಾರಾಮ ಭಂಡಾರಿ ಅಂತ ದೇವರಂಥ ಮಂದಿ ಮುಂದೆ ಬಂದರು. ಅವ್ರ ಕಡೆಯಿಂದ ನಮ್ಮ ಹಿರಿಯರು ಸ್ವಲ್ಪ ಅಮೌಂಟ್ ತೊಗೊಂಡ್ರು. ಆ ಅಮೌಂಟ್ ಬಗ್ಗೆ ಒಂದು ನಾಲ್ಗೆ ಕೊಟ್ಟಿದ್ರು. ಇದು ಜಮೀನು ನಮ್ಮ ಹೆಸರು ಮ್ಯಾಗೆ ಬಂದರೆ ನಾವು ನಿಮ್ಗೆ 9 ಎಕರೆ 38 ಗುಂಟೆ 9 ಎಕರೆ 38 ಗುಂಟೆ ಇಬ್ಬರು ಮಂದಿ ಖರೀದಿ ಮಾಡಿ ಕೊಡ್ತೀವಿ ಅಂತ. ಅದೇ ರೀತಿ ಅವ್ರು ಖರೀದಿ ಮಾಡಿ ಕೊಟ್ಟರು. ಆ ನಂತರ 5 ಇನಾಮದಾರದ ಹೆಸರು RTCನ್ಯಾಗ ಕಂಟಿನ್ಯೂ ಇತ್ತು. 7-8 ವರ್ಷ ನಂತರ ನಾವು 7 ಇನಾಮದಾರ ಬಂದೀವಿ. ನಮ್ಮದು ಅವ್ರದ್ದು ಕೋರ್ಟ್ನಾಗ ಫೈಟ್ ನಡೆದಿತ್ತು. ಆ ಟೈಮ್ಗೆ ಕಯ್ಯೂಮ್ ತಾಯಮ್ಯ ಪಟ್ಟೈಟತ್ತ 5 ಇನಾಮದಾರ ಮುಖಾಂತರ ಒಬ್ಬರು ಕೋರ್ಟ್ಗೆ ಹೋದ್ರು, ಪಾರ್ಟಿಷನ್ ಸೂಟ್ ಹಾಕಿ. ನಂತರ ಇವರ ಕೂಡಿ ಎಲ್ಲರೂ ಕೂಡಿ ಕಾಂಪ್ರಮೈಸ್ ಆದೀವಿ. ಒಂದು ಅಪ್ಪದ ವಂಶವಾಡದ ಅಪ್ಪದ ಮಕ್ಕಳಿದ್ದೀವಿ, ಜಗಳ ಮಾಡೋದು ಬೇಡ, ಎಲ್ಲರೂ ಕೂಡಿ ಶಾಂತಿ ರೀತಿಯಿಂದ ಇರೋನು, ಇದಕ್ಕೆ ಪಾಲ ಮಾಡ್ಕೊಡೋನು ಅಂತ ಈ ಜಮೀನು ಸಲುವಾಗಿ ಆ ಟೈಮಿನಿಂದ ಶಾಸಕರ ಶ್ರೀ ಶ್ಯಾಮರಾವ್ ಭೀಮರಾವ್ ಘಾಡ್ಗೆ ಅವರ ಸತ್ತಾನಾಗಿದ್ದರು. ಈ ಕುರ್ಚಿ ಜನರ ನನಗೆ ಆರಿಸಿ ತಂದಿದ್ದಾರು. ಅವ್ರದ್ದು ನನ್ನ ಮ್ಯಾಗ ಒಂದು ಉಪಕಾರ ಇದೆ. ಅದು ಇಟ್ಕೊಂಡು ನಮ್ಗೆ ಒಳ್ಳೆಯಾಗಿ ಒಂದು ಮಾರ್ಗದರ್ಶನ ಮಾಡಿದರು. ಅವ್ರ ಮಾರ್ಗದರ್ಶನ ನಂತರ ಈ ಜಮೀನು ನಮ್ಗೆ ಬತ್ತು. ನಾವು ಎಲ್ಲರೂ ಕೂಡಿ ಇವತ್ತೂ ಆಗಲಿ ಅವರು ಧನ್ಯವಾದ ಮಾಡ್ತೀವಿ ಮತ್ತು ಅವ್ರದ್ದು ಭಾಳಷ್ಟು ಥ್ಯಾಂಕ್ಸ್ ಮಾಡ್ತೀವಿ. ಈ ಜಮೀನು ನಮಗೆ ಹೊರಗೆ ಗೌರ್ಮೆಂಟಿಂದ ತರ್ಲಕ್ಕ ಅವರು ಭಾಳಷ್ಟು ಹೆಲ್ಪ್ ಮಾಡಿದರು. ಇವತ್ತು ಆ ಮನುಷ್ಯ ಕುರ್ಚಿನಲ್ಲಿ ಇಲ್ಲ, ನಮಗೂ ಗುರ್ತಿಲ್ಲ. ಬೆಳಗಾವಿನಾಗ ಅದಾರ, ಬೆಂಗಳೂರಿನಾಗ ಅದಾರು. ನಿನ್ನೆ ಒಂದು ಸುದ್ದಿ ಬತ್ತು, ಸಾಹೇಬ್ರ ಬಂದ ಇಲ್ಲೇ ಕಬ್ಜೆ ಮಾಡ್ತದ್ದಾತ. ಇದು ಎಲ್ಲ ಸುಳ್ಳು. ಸಾಹೇಬ್ರ ಕುರ್ಚಿನಲ್ಲಿ ಇಲ್ಲ. ಈ ಜಮೀನು ನಾವು ಕೊಟ್ಟಿದ್ರೆ ಈ ಬಾಯಿಯವರ ಗಂಡವ್ರಿಗೆ ಸಾಹೇಬ್ರ ಇದು ಜಮೀನು ನಾವು ಕೊಟ್ಟಿದ್ರೆ ದಲಿತರು. ಮಧು ದೋಂಡಿಬಾ ಬಾಬರ್ ಅವ್ರ ದಲಿತರ SC, ಪ್ರಧಾನ ಸಿದ್ದಾರಾಮ ಭಂಡಾರಿ ಅವ್ರ SC,
ದಲಿತರಿದ್ರೆ ದಲಿತರು ಬರೋರು ಅಲ್ಲಿ, ಬೇರೆ ಜಾತಿಯವ್ರಿಗೆ ಅವ್ರು ಎಕರೆಕ್ಕೆ ಹೋಗ್ತಾರೆ, ತಮ್ಮ ಹೊಲ್ದಾಗ ಕೆಲಸ ಮಾಡಕ್ಕೆ ಅವ್ರು ಬಂದಾರು, ಅವ್ರು ದಲಿತರು ಅದಾರು. ಹಿಂಗಾದರೆ ದಲಿತರ ಇದು ಭಾರತದಲ್ಲಿ ಇರಬೇಕು ಅಥವಾ ಇಲ್ಲ? ದಲಿತರು ಇರೋದು ಒಂದು ಪಾಪ ಇಲ್ಲ. ತಮ್ಮ ಜಮೀನು ತಗೋದ್ನಿಂದ ಅವ್ರು ತಿಳ್ಕೊಂಡು ಹೋಗ್ಯಾರು, ಅವ್ರ ಹೆಣ್ಮಕ್ಳು ಅವ್ರ ಮಕ್ಕಳು ಬಂದ್ರೆ ಆ ಜಮೀನ್ಯಾಗ ವಹಿವಾಟು ಮಾಡ್ತಾರೆ, ಊಟ ಮಾಡಕತ್ತಾರು. ಅದ್ರಾಗೇನು ಪಾಪ ಇದೆ, ಏನು ತಪ್ಪಿದೆ ರೀ? ಆರೋಪ ಮಾಡಕತ್ತಾರು ಅವ್ರದ ಸಾಹೇಬ್ರ ಮುಖಾಂತರ ಏನರೇ ಪೊಲಿಟಿಕಲಿ ಮೋಟಿವೇಶನ್ ಮಾಡಿ ಒಂದು ಒಳ್ಳೆ ಮನುಷ್ಯಗೆ ಕೆಟ್ಟ ಮಾಡೋದು ಭಾವನೆಯಿಂದ ಮಾಡಕತ್ತಾರು. ಮತ್ತು ಇವ್ರು ಯಾವ್ದಾರ ಅವ್ರಿಗೆ ಗುರ್ತಿಲ್ಲ, ಇವ್ರು ತಮ್ಮ ಹೊಲ್ದಾಗ ಹೋಗಿ ತಮ್ಮ ಮಕ್ಕಳಿಗೆ ತೊಗೊಂಡು ಮಾಡವ್ರ. ಇವ್ರು ಹುಟ್ಟಿದ್ರು ದಲಿತರನ್ಯಾಗ, ಮತ್ತು ದಲಿತರನ್ನೆಲ್ಲ ಕೆಲಸ ಮಾಡೋರು ದಲಿತರು ತೊಗೊಂಡಾರು. ನಾವು ಕೊಟ್ಟಿದ್ರು ಇವ್ರಿಗೆ. ಸಾಹೇಬ್ರ ಯಾರಿಗೆ ಅಟ್ರಾಸಿಟಿ ಹಾಕಿದ್ರೆ ತೋರಿಸ್ರಿ, ಅವರ ಇದು ಅಫ್ವಾ ಮ್ಯಾಗ ಮಾತಿಲ್ಲ, ಡಾಕ್ಯುಮೆಂಟಲ್ಲಿ ಏನಿದ್ರೆ ಅವ್ರು ತೋರಿಸ್ಕೊಳ್ಳಿ. ಈಗ ನಾವು ಇಲ್ಲೇ ಇದ್ದೀವಿ ಕುರ್ಚಿನಲ್ಲಿ, ಭಾಳಷ್ಟು ದಿವಸದಿಂದ ಇಲ್ಲೇ ಇದ್ದೀವಿ. ಇಲ್ಲೇ ಮಾಸಾಪ್ತಿಗೆ ಫಸ್ಟ್ ಗಲೀಪಿ ಜೈನರದ್ದು ಹೋಗ್ತೈತಿ, ಕುರುಬ್ರದ್ದು ಹೋಗ್ತೈತಿ. ಮೊದಲು ಎದ್ದು ಕೂಡಲೇ SC ಮಂದಿ ಹೋಗಿ ಮಾಸಾಪ್ತಿಗೆ ಕಾಲು ಬಿಡ್ತಾರೋ. ನಾವು ಅಂಬೇಡ್ಕರ್ ಜಯಂತಿಗೆ ಹೋಗ್ತೀವಿ, ನಮ್ಮ ಎಲ್ಲ ಕೌನ್ಸಿಲರ್ ಗಣಪತಿ ಪೂಜೆ ಮಾಡ್ತಾರೋ, ಗಣಪತಿಗೆ ಹೋಗಿ ನಿಂದಿರ್ತಾರೋ. ಈ ಊರಿನ್ಯಾಗ ಜಾತಿ ಮತಭೇದ ಒಟ್ಟೆ ಇಲ್ರಿ. ನಮ್ಮ ಹಿರಿಯರೇ ಆಗಿದ್ದರೆ ಶೇಖ್ ಶಿರಾಜಿನ್ ಜುನೇದ್ ರಹಮತುಲ್ಲಾ ಅಲ್ಲೇ ಇದೇನು ಆಸ್ತಿ ಕೊಟ್ಟಾರು, ನಮ್ಮ ಜೋಡಿ ಅವ್ರಿಗೂ ಆಸ್ತಿ ಕೊಟ್ಟಾರ. ಇಲ್ಲೇ ಮತಭೇದ ಜಾತಿ ಭೇದ ಎಲ್ಲ ಇಲ್ಲ, ಇದು ತಪ್ಪರಿಲ್ಲ. ಅದಕ್ಕೆ ನಾನೇನಂತೇನೆ, ಕಾನೂನು ಏನಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಮತ್ತು ಏನು ಸತ್ಯ ಐತಿ ಅದರ ಸಪೋರ್ಟ್ ಮಾಡಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.